ಇವಾಗ ಮಾರ್ಟಿನೋ ಹಾಲಿವುಡ್ ಟಕ್ಕರ್ ಕೊಡೋ ರೇಂಜ್ಗೆ ತೆಗೆದಿದ್ದಾರೆ ಧ್ರುವ ಸರ್ಜಾ ಅವರು. ಥಿಯೇಟರ್ಸ್ ಹೇಳೋದೊಂದೇ, ಈ ಸತ ಬಾಕ್ಸ್ ಆಫೀಸ್ ನಮ್ಮ ಬಾಸ್ ಧ್ರುವ ಬಾಸ್ದೆ. ಫಿಲಮಲ್ಲಿ ಐಟಮ್ ಸಾಂಗ್ ಎಲ್ಲ ಚೆನ್ನಾಗೈತೆ. ನಾವು ಗಣೇಶ ಗುಣಿಸಿದಾಗ ಅವ್ರನ್ನೇ ಕರ್ಸೋಣ ಅಡ್ವಾನ್ಸ್ ಕೊಟ್ಟು ಅಂತ ಹೇಳ್ತವನೆ. ಒಳ್ಳೆ ಆಕ್ಷನ್ ಮೂವಿ, ಜಾಲಿ ಜಾಲಿ ಎಲ್ಲ ಚೆನ್ನಾಗಿತ್ತು ಮೇಡಮ್. ಆ ಹೀರೋ ಅಭಿಮಾನಿ ಈ ಹೀರೋ ಅಭಿಮಾನಿ ಅಂತಲ್ಲ, ಪ್ರತಿಯೊಬ್ಬರು ಒಬ್ರು ಕನ್ನಡಿಗರಾಗಿ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ತುಂಬ ಆಕ್ಟಿಂಗ್ ಅಂತ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಧ್ರುವ. ಸಖತ್ತಾಗ ಫೈಟ್ ಗೀಟ್ ಎಲ್ಲ ಉಡಾಯಿಸ್ಬಿಟ್ಟಾರೆ. ಆಕ್ಟಿಂಗ್ ಮಾತ್ರ ಕದರು ಸಖತ್ತ ಬೇರೆ ಲೆವೆಲಲ್ಲಿ ಇದೆ. ಅದು ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿತ್ತು. ಅವ್ರ ಆಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಅವ್ರ ವಾಯ್ಸ್ ಮಾತ್ರ ಸೂಪರ್. ನಾನು ಅದಕ್ಕೆ ಫಿದಾ ಆಗ್ಬಿಟ್ಟಿದ್ದೀನಿ ಮೇಡಮ್. ಇದೇ ಮೂವಿ ಅಂತಾರೆ, ಎಲ್ಲ ಮೂವಿನೂ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ. ಅಂದರೆ ಎಫೆಕ್ಟ್, ವಾಯ್ಸ್ ಎಫೆಕ್ಟ್ ಇದೆಯಲ್ಲ, ಅದು ಇಷ್ಟೊಂದು ಎಫೆಕ್ಟ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಚೆನ್ನಾಗಿದೆ, ಎಲ್ಲರೂ ನೋಡೋ ಥರ ಇದೆ, ಚೆನ್ನಾಗಿದೆ, ಅದ್ಭುತವಾಗಿತ್ತು, ಚೆನ್ನಾಗಿದೆ. KGF ಕಾಂತಾರ ಬಾಲಿವುಡ್ಗೆ ಟಕ್ಕರ್ ಕೊಟ್ಟಿತ್ತು. ಇವಾಗ ಮಾರ್ಟಿನೋ ಹಾಲಿವುಡ್ಗೆ ಟಕ್ಕರ್ ಕೊಡೋ ರೇಂಜ್ಗೆ ತೆಗೆದಿದ್ದಾರೆ ಧ್ರುವ ಸರ್ಜಾ ಅವರು. ಅದ್ಭುತವಾಗಿ ಒಂದು ಚಿತ್ರ ಕೊಟ್ಟಿದ್ದಾರೆ. ದಸರಾಗೆ ಕನ್ನಡಿಗರಿಗೆ ಅಂತಲ್ಲ, ಇಡೀ ಭಾರತಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಮೆಡಿಕಲ್ ಮಾಫಿಯಾ ಇರ್ಬೋದು, ಮೆಡಿಕಲ್ ಮಾಫಿಯಾ ಏನು ನಡೀತಾ ಇದೆ, ವೆಪನ್ ಟ್ರಾಫಿಕಿಂಗ್ ಏನು ನಡೀತಾ ಇದೆ, ಆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ದಸರಾ ಹಬ್ಬಕ್ಕೆ ಒಂದು ಒಳ್ಳೆ ಹುಡುಗರೆ. ಪ್ರತಿಯೊಬ್ಬರು ಕನ್ನಡಿಗರು, ನಾನು ಹೇಳ್ತಾ ಇರೋದು ಆ ಹೀರೋ ಅಭಿಮಾನಿ ಈ ಹೀರೋ ಅಭಿಮಾನಿ ಅಂತಲ್ಲ, ಪ್ರತಿಯೊಬ್ಬರು ಒಬ್ಬರು ಕನ್ನಡಿಗರಾಗಿ ಬಂದು ಕನ್ನಡ ಚಿತ್ರಗಳನ್ನ ನೋಡಿ. ಇಲ್ಲೇ ಮುಂದೆ ಅಂಜನ್ ಥಿಯೇಟ್ರ್ ಇದೆ ಮೇಡಮ್, ರಜನಿಕಾಂತ್ ಅವ್ರದ್ದೊಂದು ಚಿತ್ರ ರಿಲೀಸ್ ಆಗಿದೆ. ಪ್ರತಿದಿನ ರಾತ್ರಿ ಆ ರಸ್ತೆಯಲ್ಲಿ ಕಾಲಿಡೋಕ್ಕಾಗಲ್ಲ. ಯಾಕೆ ಅಂದರೆ ತಮಿಳು ಚಿತ್ರಗಳನ್ನ, ತೆಲುಗು ಚಿತ್ರಗಳನ್ನ, ಪರಭಾಷೆ ಚಿತ್ರಗಳನ್ನ ನಮ್ಮವ್ರೆ ಕನ್ನಡದವರೇ ಹೋಗಿ ನೋಡ್ತಾರೆ. ಕನ್ನಡ ಚಿತ್ರಗಳೇ ನಾವು ಬರಲ್ಲ ಅಂತಾರೆ. ನೀವೇ ನೋಡ್ತಾ ಇರ್ಬೋದು, ಬೇರೆ ಚಿತ್ರ ಆಗಿರೋ ಎಷ್ಟು ಟ್ರಾಫಿಕ್ ಇದಿರೋದು. ಯಾವುದೋ ಒಂದಷ್ಟು ಸ್ಟಾರ್ ವಾರು ಫ್ಯಾನ್ ವಾರು ಮಾಡಿಕೊಂಡು ಇವತ್ತು ಕನ್ನಡ ಚಿತ್ರಗಳನ್ನ ಎಲ್ಲೋ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಜನ ಸೇರಿದ್ದಾರೆ. ಚಿತ್ರ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ. ಒಂದು ಒಳ್ಳೆ ಚಿತ್ರ, ಪ್ರತಿಯೊಬ್ಬ ಕನ್ನಡಿಗರು ಬಂದು ಕೂತ್ಕೊಂಡು ನೋಡಿ. ಹಾಂ ಮೇಡಮ್, ಅದೇ ನಟನೆ ಬಗ್ಗೆ, ಆ ಮನುಷ್ಯನ ಬಗ್ಗೆ ಮಾತಾಡೋಂಗಿಲ್ಲ. ಯಾಕೆ ಅಂದರೆ ಬೀದಿ ನಾಟಕ ಮಾಡಿಕೊಂಡು ಇವತ್ತು ಈ ಮಟ್ಟಿಗೆ ಬಂದಿರೋದು. ಹಾಗಾಗಿ ಅದ್ಭುತವಾಗಿ ಮಾಡಿದ್ದಾರೆ. AP ಅರ್ಜುನ್ ಅವ್ರಿಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಡು ಮುಂದೆ ಬಂದಿದ್ದಾರೆ. ಒಳ್ಳೇದಾಗಲಿ ಅವ್ರಿಗೂ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಸ್ಟೋರಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಮೇಡಮ್. ಒಳ್ಳೆ ಫಿಲ್ಮ್ ಚೆನ್ನಾಗಿತ್ತು, ಒಳ್ಳೇದಾಯಿತು. ತುಂಬ ಖುಷಿ ಅನಿಸ್ತು ನೋಡಿ. ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಮಸ್ತಾಗೈತೆ, ಅಲ್ಟಿಮೇಟ್ ಆಗೈತೆ. ಜನರು ಅರ್ಥ ಮಾಡ್ಕೋಬೇಕು. ಮೇನು ಏನು ಗೊತ್ತಾ, ಹಿಂದೂ ಪಾಕಿಸ್ತಾನದ ಇದು ಡಿವೈಡ್ ಮಾಡ್ತಾರಲ್ಲ, ಮೇನ್ ಇಂಡಿಯನ್ ಕರ್ನಾಟಕ ಡಿವೈಡ್ ಮಾಡಬಾರ್ದು. ಮೇನ್ ಕರ್ನಾಟಕದಲ್ಲಿ ಎಲ್ಲರೂ ಬದುಕ್ತವ್ರೆ. ಮೇನು ಇಂಡಿಯನ್ ಇದೆಲ್ಲ ಡಿವೈಡ್ ಮಾಡಬಾರ್ದು. ಮೇನು ಫಿಲಮ್ ಮಸ್ತಾಗೈತೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸಖತ್ತಾಗಿದೆ ಮೇಡಮ್. ಸ್ಟೋರಿ ಚೆನ್ನಾಗಿ ಅನಿಸ್ತು ನೋಡಿ, ಖುಷಿ ಆಯಿತು. ಏನು ಚೆನ್ನಾಗಿದೆ, ಆಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಥಿಯೇಟರ್ಸ್ ಹೇಳೋದೊಂದೇ, ಈ ಸತ ಬಾಕ್ಸ್ ಆಫೀಸ್ ನಮ್ಮ ಬಾಸ್ ಧ್ರುವ ಬಾಸ್ದೆ. ಮೂವಿ ಸಖತ್ತಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಮಾಸ್ ಮಾಫಿಯಾ ಮ್ಯಾಕ್ಸ್ ಫಿಲಮ್ ವೇಟಿಂಗು. ಮ್ಯಾಕ್ಸು ಕಿಚ್ಚ ಚೆನ್ನಾಗಿಲ್ವಾ? ಹಾಂ, ಚೆನ್ನಾಗಿದೆ. ಬಟ್ ಗ್ರಾಫಿಕ್ಸ್ ಏನೋ ಚೆನ್ನಾಗಿ ಮಾಡಬೇಕಾಗಿತ್ತು. ಡಬಲ್ ಆಕ್ಟಿಂಗ್ ಇದೆಯಲ್ಲ, ಏನು? ಡಬಲ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸ್ಟೋರಿನೂ ಓಕೆ ಚೆನ್ನಾಗಿದೆ. ಬಟ್ ಗ್ರಾಫಿಕ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಜೈ ಕಿಚ್ಚ ಬಾಸ್. ಮ್ಯಾಕ್ಸ್ ಫಿಲಮ್ ವೇಟಿಂಗು. ಧ್ರುವ ಸರ್ಜಾ ಪಿಕ್ಚರ್ ತುಂಬ ಚೆನ್ನಾಗಿದೆ. ಇದೇ ಥರ ಮತ್ತೆ ಪಿಕ್ಚರ್ ಬರ್ತಾ ಇರಬೇಕು. ಜೈ ಶ್ರೀರಾಮ್. ಫಿಲಮಲ್ಲಿ ಐಟಮ್ ಸಾಂಗ್ ಎಲ್ಲ ಚೆನ್ನಾಗೈತೆ. ನಾವು ಗಣೇಶ ಗುಣಿಸಿದಾಗ ಅವ್ರನ್ನೇ ಕರ್ಸೋಣ ಅಡ್ವಾನ್ಸ್ ಕೊಟ್ಟು ಅಂತ ಹೇಳ್ತವನೆ. ಬರೀ ಫೈಟಿಂಗೆ. ಸೂಪರ್ ಫಿಲಮ್ ಮಾತ್ರ. ಸಾಂಗ್ ಮಾತ್ರ ಹುಡುಗರು ಮಾತಾಡೋಣ, ನೀನು ಇಲ್ದೇ ಹೆಂಗೆ ಮಾತಾಡೋಣ ಹೇಳು. ಸೂಪರ್ ಫಿಲಮ್ ಮಾತ್ರ. ಐಟಮ್ ಸಾಂಗ್ ಸೂಪರ್ ಆಗಿದೆ ಮೇಡಮ್. ಚೆನ್ನಾಗಿದೆ, ಸೂಪರ್ ಆಗಿದೆ ಪಿಕ್ಚರ್. Don't teach to the father how to make babies. Super ಆಗಿದೆ. ಕ್ಲೈಮ್ಯಾಕ್ಸ್ ಸೂಪರ್, ಒಳ್ಳೆ ಆಕ್ಷನ್ ಮೂವಿ, ಜಾಲಿ ಜಾಲಿ ಎಲ್ಲ ಚೆನ್ನಾಗಿತ್ತು ಮೇಡಮ್. ಸೂಪರ್. ಅವ್ರು ಏನು ಟೈಟ್ಲು ಕೊಟ್ಟಿದ್ದಾರೆ ಅದೇ ಥರ ಇದೆ ಫಿಲಮು. ಸೂಪರ್ ಆಗಿದೆ, ಸಖತ್ತಾಗಿದೆ. ಫಸ್ಟ್ ಟೈಮ್ ಮಾಡಿರೋದವರು. ತುಂಬ ಎಲ್ಲ ಅಭಿಮಾನಿಗಳಿಗೂ ಇಷ್ಟ ಆಗೋ ಥರ ಮಾಡಿದ್ದಾರೆ. ಸೂಪರ್. ಬೀಟ್ ಪ್ಲಸ್ ಕರ್ನಾಟಕ.